ರಾಜ್ಯ ಸರ್ಕಾರವು ಅರಣ್ಯವಾಸಿಗಳಿಗೆ ಸಾಗುವಳಿಗೆ ಸಂಬಂಧಿಸಿ 3 ಎಕರೆಗಿಂತ ಕಡಿಮೆ ಅರಣ್ಯ ಭೂಮಿಯಿಂದ ಒಕ್ಕಲೆಬ್ಬಿಸುವ ದಿಸೆಯಲ್ಲಿ 2015ರಲ್ಲಿ ಆದೇಶಿಸಿದ ಆದೇಶದ ರದ್ದತಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಪ್ರಶ್ನಿಸಿರುವುದು ವಿಷಾದಕರವೆಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಧಾನ ಸಂಚಾಲಕರಾದ ಮಹೇಶ್ ನಾಯ್ಕ್ ತಿಳಿಸಿದರು. ಅವರು ಸ್ಥಳೀಯ ನಾಮದಾರಿ ಸಭಾಭವನದ ಸಭಾಂಗಣದಲ್ಲಿ ತಾಲೂಕಿನ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ದೀರ್ಘಕಾಲದ ಹೋರಾಟದ ಹಿನ್ನೆಲೆಯಲ್ಲಿ 2015ರಲ್ಲಿ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿ ಮುರುಡೇಶ್ವರದಿಂದ ಕಾರವಾರದವರೆಗೆ ಜರುಗಿದ ಪಾದಯಾತ್ರೆ ಪ್ರತಿಫಲವಾಗಿ ಸಚಿವ ಸಂಪುಟದ ಉಪಸಮಿತಿ ನಿರ್ಣಯದಂತೆ ಅಂದಿನ ವಿಧಾನಸಭೆಯ ಸಭಾಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪ ಅವರ ಮಾರ್ಗದರ್ಶನದಲ್ಲಿ 3 ಎಕರೆಗಿಂತ ಕಡಿಮೆ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಸಾಗುವಳಿ ಭದ್ರತೆಗಾಗಿ ಮಾಡಿರುವ ಆದೇಶ ರದ್ದುಗೊಳಿಸಲು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿರುವುದರಿಂದ ಅರಣ್ಯವಾಸಿಗಳಿಗೆ ಆತಂಕ ಉಂಟಾಗಿದೆ ಎಂದು ಅವರು ಹೇಳಿದರು. ರಾಜ್ಯ ಸರ್ಕಾರವು ಅರಣ್ಯವಾಸಿಗಳ ಪರವಾದ ನಿಲುವು ಜಾರಿಗೆ ಬರುವಲ್ಲಿ ಅಧಿಕಾರಿಗಳು ಇಚ್ಛಾಶಕ್ತಿ ವ್ಯಕ್ತಪಡಿಸಬೇಕು. ನಿರ್ದಿಷ್ಟ ದಾಖಲೆ ಕೊರತೆಯಿಂದ ದಾಖಲೆಗಾಗಿ ವಿವಿಧ ಅರಣ್ಯ ಭೂಮಿ ಹಕ್ಕು ಸಮಿತಿಯಲ್ಲಿ ತಿರಸ್ಕರಿಸಿದ ಅರ್ಜಿಗಳ ಕ್ಷೇತ್ರದ ಸಾಗುವಳಿ ದೃಢೀಕರಣಕ್ಕೆ ಉನ್ನತ ಮಟ್ಟದ ಸಮಿತಿಯಿಂದ ಮಹಜರ್ ಮಾಡಿಸಿ ಮಹಜರ್ ವರದಿಯನ್ನು ದಾಖಲೆಯಾಗಿ ಪರಿಗಣಿಸಲು ರಾಜ್ಯ ಸರ್ಕಾರ ನಿರ್ದೇಶನ ವ್ಯಕ್ತಪಡಿಸಿದಾಗಲೂ ವ್ಯತಿರಿಕ್ತವಾಗಿ ಮಹಜರ್ ಪ್ರಕ್ರಿಯೆ ಜರುಗುತ್ತಿರುವುದು ಖೇದಕರ. ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ರಾಜ್ಯ ಸರ್ಕಾರದ ನೀತಿ ಪರವಾಗಿ ಕಾನೂನು ಹೋರಾಟಕ್ಕೆ ಬದ್ಧರಾಗಿದ್ದೇವೆ ಎಂದು ಅವರು ಹೇಳಿದರು. ಸಭೆಯಲ್ಲಿ ವಿನೋದ ಯಲಕೋಟಗಿ, ಗಣೇಶ್ ನಾಯ್ಕ್ ಚಂದಾವರ, ಕೇಶವ್ ನಾಯ್ಕ್ ಮಾಗೋಡು, ಸಂಕೇತ್ ಉಪೋಣಿ, ಅನಿತಾ ಲೋಪಿಸ್ ಮಾತನಾಡಿದರು. ದಾವೂದ್ ಖಾನ್ ಸಾಂತನ್, ಪಿಂಟು, ಥೋಮಸ್ ಲೋಬ್, ಮಹಾದೇವ್ ಮರಾಠಿ ಸಾಲ್ಕೋಡ್, ಚಂದ್ರಹಾಸ್ ನಾಯ್ಕ್, ನಾಗೇಂದ್ರ ನಾಯ್ಕ್ ಚಿತ್ತಾರ, ಪ್ರಕಾಶ್ ಮಿರಾಂದ ಹರಿನಬಾಳ, ಗುರುರಾಜ್ ನಗರಬಸ್ತಿ ಕೇರಿ, ಜಯಂತ್ ನಾಯ್ಕ್, ವಾಸು ದೇಶಪಾಂಡೆ, ವಿಠ್ಠಲ ನಾಯ್ಕ್ ಚಿತ್ತಾರ, ಮೋಹನ್ ಸಾಲ್ಕೋಡ್, ಈಶ್ವರ ಹೆರಂಗಡಿ, ಮಹೇಶ್ ನಾಯ್ಕ್ ಉಪೋಣಿ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.